ಎಕ್ಸಾಮ್ ಬರೆಯೋಕೆ ಬುರ್ಕಾ ಓಕೆ ಜನಿವಾರ ಪ್ರಾಬ್ಲಮ್ ಯಾಕೆ ಅನ್ನೋ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಿದೆ. ಶಿವಮೊಗ್ಗ ಹಾಗೆ ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರಕ್ಕೆ ಅಬ್ಜೆಕ್ಷನ್ ವ್ಯಕ್ತಪಡಿಸಲಾಗಿದೆ. ಶಿವಮೊಗ್ಗದಲ್ಲಿ ಜನಿವಾರವನ್ನ ತೆಗೆಸಿ ಪರೀಕ್ಷೆ ಬರೆಸಿದ್ದಾರಂತೆ. ಇತ್ತ ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ನೋ ಎಂಟ್ರಿ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಆಡಳಿತ ವಿಪಕ್ಷ ಅಲರ್ಟ್ ಆಗಿದೆ. ರಿಪಬ್ಲಿಕ್ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಶಿಕ್ಷಣ ಸಚಿವರು ಕೂಡ ಎಚ್ಚೆತ್ತಿದ್ದಾರೆ. ಯಾವುದೇ ರೂಲ್ ಬುಕ್ನಲ್ಲೂ ಕೂಡ ಜನಿವಾರಕ್ಕೆ ನೋ ಎಂಟ್ರಿ ಅಂತ ಹೇಳಿಲ್ಲ. ವಿದ್ಯಾರ್ಥಿಗಳಿಗೂ ಈ ಬಗ್ಗೆ ಸೂಚನೆ ಕೊಡಲಾಗಿಲ್ಲ. ಇನ್ನು ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳಿಗೂ ಮಾಹಿತಿ ಇಲ್ಲವಂತೆ. ಹಾಗಾದ್ರೆ ಏಕಾಏಕಿ ಪರೀಕ್ಷೆಯಲ್ಲಿ ಮೇಲ್ವಿಚಾರಣೆ ಮಾಡೋರ್ಗೆ ಅಥವಾ ಅಲ್ಲಿರುವ ಸೆಕ್ಯೂರಿಟಿ ಸಿಬ್ಬಂದಿಗೆ ಈ ಅಧಿಕಾರ ಕೊಟ್ಟವ್ರು ಯಾರು? ಜನಿವಾರ ಹಾಕೋ ಹಾಗಿಲ್ಲ ಅನ್ನೋ ರೂಲ್ಸ್ ಅನ್ನ ಅವರಿಗೆ ತಿಳಿಸ್ಕೊಟ್ಟವ್ರು ಯಾರು? ಬೀದರ್ ಹಾಗೆ ಶಿವಮೊಗ್ಗದಲ್ಲಿ ನಡೆದಿರುವ ಈ ಘಟನೆಗಳು ಈ ಪ್ರಶ್ನೆ ಕೇಳುವಂತೆ ಮಾಡಿದೆ. ಜನಿವಾರ ತೆಗಿಬೇಕು ಅನ್ನೋ ನಿಯಮ ಇಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತೇವೆ. ಭೈರತಿ ಸುರೇಶ್ ಅವರು ಫೋನ್ನಲ್ಲಿ ಹೇಳಿದಾಗ ಆಶ್ಚರ್ಯ ಆಯಿತು. ಪರೀಕ್ಷೆ ವಂಚಿತನಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಉನ್ನತ ಶಿಕ್ಷಣ ಸಚಿವ ಎಂಪಿ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಸಂಜೆವರೆಗೂ ನನಗೆ ಯಾವುದು ಮಾಹಿತಿ ಇಲ್ಲ. ನಿನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಪರೀಕ್ಷೆ ಯಾವ ರೀತಿ ಆಯಿತು ಅಂತ ಹೇಳಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳಿದಾಗ ಎಲ್ಲ ಸುಗಮವಾಗಿ ಆಗಿದೆ ಅಂದ್ರು. ಯಾವುದೇ ಹೋದ ವರ್ಷದ ನಡೆದಂಗೆ ಕ್ವಶನ್ ಪೇಪರ್ ಮತ್ತೊಂದು ಸಮಸ್ಯೆ ಬಂತು, ಈ ಸತಿ ಯಾವುದೂ ಇಲ್ಲ ಸರ್ ಅಂದ್ರೆ ಸುಗಮವಾಗಿ ಆಗಿದೆ, ಚೆನ್ನಾಗಾಗಿದೆ. 3 ಲಕ್ಷ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕಳಿಸಿದ್ರು. 3,10,000 ಅಂತ ಹೇಳಿ ಬಯಾಲಜಿಗೆ ಮಾತ್ರ 2,90,000 ಚಿಲ್ಲರೆ ಅಪೇರ್ ಆಗಿದ್ದಾರೆ ಅಂತ ಹೇಳಿ, ಮಿಕ್ಕ ಎಲ್ಲ ಆಗಿದೆ ಅಂತ ಹೇಳಿದ್ರು. ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಖಂಡಿತ ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನ ನಾನು ಖಂಡಿಸ್ತೇನೆ. ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂತ ಹೇಳಿ ಇವತ್ತೇನೋ ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಇಡಿ ಅವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವ್ರೇನು ಹೇಳಿದ್ರು, ನನಗೆ ಎಡಿಸಿ ಅವರು, ಶಿವಮೊಗ್ಗ ಎಡಿಸಿ ಅವರು ಈ ರೀತಿ ಏನು ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ನಾವು ಸಿಇಟಿ ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು, ಅದರಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದ್ರೂ ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಏನೋ ನನ್ನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ. ನಿನ್ನೆ ಸಂಜೆವರೆಗೂ ಎಕ್ಸಾಮ್ ಬರೆಯೋಕೆ ಬುರ್ಕಾ ಓಕೆ ಜನಿವಾರ ಪ್ರಾಬ್ಲಮ್ ಯಾಕೆ ಅನ್ನೋ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಿದೆ. ಶಿವಮೊಗ್ಗ ಹಾಗೆ ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರಕ್ಕೆ ಅಬ್ಜೆಕ್ಷನ್ ವ್ಯಕ್ತಪಡಿಸಲಾಗಿದೆ. ಶಿವಮೊಗ್ಗದಲ್ಲಿ ಜನಿವಾರವನ್ನ ತೆಗೆಸಿ ಪರೀಕ್ಷೆ ಬರೆಸಿದ್ದಾರಂತೆ. ಇತ್ತ ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ನೋ ಎಂಟ್ರಿ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಆಡಳಿತ ವಿಪಕ್ಷ ಅಲರ್ಟ್ ಆಗಿದೆ. ರಿಪಬ್ಲಿಕ್ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಶಿಕ್ಷಣ ಸಚಿವರು ಕೂಡ ಎಚ್ಚೆತ್ತಿದ್ದಾರೆ. ಯಾವುದೇ ರೂಲ್ ಬುಕ್ನಲ್ಲೂ ಕೂಡ ಜನಿವಾರಕ್ಕೆ ನೋ ಎಂಟ್ರಿ ಅಂತ ಹೇಳಿಲ್ಲ. ವಿದ್ಯಾರ್ಥಿಗಳಿಗೂ ಈ ಬಗ್ಗೆ ಸೂಚನೆ ಕೊಡಲಾಗಿಲ್ಲ. ಇನ್ನು ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳಿಗೂ ಮಾಹಿತಿ ಇಲ್ಲವಂತೆ. ಹಾಗಾದ್ರೆ ಏಕಾಏಕಿ ಪರೀಕ್ಷೆಯಲ್ಲಿ ಮೇಲ್ವಿಚಾರಣೆ ಮಾಡೋರ್ಗೆ ಅಥವಾ ಅಲ್ಲಿರುವ ಸೆಕ್ಯೂರಿಟಿ ಸಿಬ್ಬಂದಿಗೆ ಈ ಅಧಿಕಾರ ಕೊಟ್ಟವ್ರು ಯಾರು? ಜನಿವಾರ ಹಾಕೋ ಹಾಗಿಲ್ಲ ಅನ್ನೋ ರೂಲ್ಸ್ ಅನ್ನ ಅವರಿಗೆ ತಿಳಿಸ್ಕೊಟ್ಟವ್ರು ಯಾರು? ಬೀದರ್ ಹಾಗೆ ಶಿವಮೊಗ್ಗದಲ್ಲಿ ನಡೆದಿರುವ ಈ ಘಟನೆಗಳು ಈ ಪ್ರಶ್ನೆ ಕೇಳುವಂತೆ ಮಾಡಿದೆ. ಜನಿವಾರ ತೆಗಿಬೇಕು ಅನ್ನೋ ನಿಯಮ ಇಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತೇವೆ. ಭೈರತಿ ಸುರೇಶ್ ಅವರು ಫೋನ್ನಲ್ಲಿ ಹೇಳಿದಾಗ ಆಶ್ಚರ್ಯ ಆಯಿತು. ಪರೀಕ್ಷೆ ವಂಚಿತನಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಉನ್ನತ ಶಿಕ್ಷಣ ಸಚಿವ ಎಂಪಿ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಸಂಜೆವರೆಗೂ ನನಗೆ ಯಾವುದು ಮಾಹಿತಿ ಇಲ್ಲ. ನಿನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಪರೀಕ್ಷೆ ಯಾವ ರೀತಿ ಆಯಿತು ಅಂತ ಹೇಳಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳಿದಾಗ ಎಲ್ಲ ಸುಗಮವಾಗಿ ಆಗಿದೆ ಅಂದ್ರು. ಯಾವುದೇ ಹೋದ ವರ್ಷದ ನಡೆದಂಗೆ ಕ್ವಶನ್ ಪೇಪರ್ ಮತ್ತೊಂದು ಸಮಸ್ಯೆ ಬಂತು, ಈ ಸತಿ ಯಾವುದೂ ಇಲ್ಲ ಸರ್ ಅಂದ್ರೆ ಸುಗಮವಾಗಿ ಆಗಿದೆ, ಚೆನ್ನಾಗಾಗಿದೆ. 3 ಲಕ್ಷ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕಳಿಸಿದ್ರು. 3,10,000 ಅಂತ ಹೇಳಿ ಬಯಾಲಜಿಗೆ ಮಾತ್ರ 2,90,000 ಚಿಲ್ಲರೆ ಅಪೇರ್ ಆಗಿದ್ದಾರೆ ಅಂತ ಹೇಳಿ, ಮಿಕ್ಕ ಎಲ್ಲ ಆಗಿದೆ ಅಂತ ಹೇಳಿದ್ರು. ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಖಂಡಿತ ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನ ನಾನು ಖಂಡಿಸ್ತೇನೆ. ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂತ ಹೇಳಿ ಇವತ್ತೇನೋ ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಇಡಿ ಅವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ.
ಅವ್ರೇನ್ ಹೇಳಿದ್ರು ನನಗೆ ಎಡಿಸಿ ಅವರು ಶಿವಮೊಗ್ಗ ಎಡಿಸಿ ಅವರು ಈ ರೀತಿ ಏನು ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ನಾವು ಸಿಇಟಿ ಪರೀಕ್ಷೆ ನಡೆಸ್ತಕ್ಕಂತ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು ಅದರ ಅಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದ್ರೂ ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಏನೋ ನಾನು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ. ನಿನ್ನೆ ಸಂಜೆವರೆಗೂ ಎಕ್ಸಾಮ್ ಬರೆಯೋಕೆ ಬುರ್ಕಾ ಓಕೆ ಜನಿವಾರ ಪ್ರಾಬ್ಲಮ್ ಯಾಕೆ ಅನ್ನೋ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಿದೆ. ಶಿವಮೊಗ್ಗ ಹಾಗೆ ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರಕ್ಕೆ ಅಬ್ಜೆಕ್ಷನ್ ವ್ಯಕ್ತಪಡಿಸಲಾಗಿದೆ. ಶಿವಮೊಗ್ಗದಲ್ಲಿ ಜನಿವಾರವನ್ನ ತೆಗೆಸಿ ಪರೀಕ್ಷೆ ಬರೆಸಿದ್ದಾರಂತೆ. ಇತ್ತ ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ನೋ ಎಂಟ್ರಿ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇದೀಗ ಆಡಳಿತ ವಿಪಕ್ಷ ಅಲರ್ಟ್ ಆಗಿದೆ. ರಿಪಬ್ಲಿಕ್ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಶಿಕ್ಷಣ ಸಚಿವರು ಕೂಡ ಎಚ್ಚೆತ್ತಿದ್ದಾರೆ. ಯಾವುದೇ ರೂಲ್ ಬುಕ್ ನಲ್ಲೂ ಕೂಡ ಜನಿವಾರಕ್ಕೆ ನೋ ಎಂಟ್ರಿ ಅಂತ ಹೇಳಿಲ್ಲ. ವಿದ್ಯಾರ್ಥಿಗಳಿಗೂ ಈ ಬಗ್ಗೆ ಸೂಚನೆ ಕೊಡಲಾಗಿಲ್ಲ. ಇನ್ನು ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳಿಗೂ ಮಾಹಿತಿ ಇಲ್ಲವಂತೆ. ಹಾಗಾದ್ರೆ ಏಕಾಏಕಿ ಪರೀಕ್ಷೆಯಲ್ಲಿ ಮೇಲ್ವಿಚಾರಣೆ ಮಾಡೋರ್ಗೆ ಅಥವಾ ಅಲ್ಲಿರುವ ಸೆಕ್ಯೂರಿಟಿ ಸಿಬ್ಬಂದಿಗೆ ಈ ಅಧಿಕಾರ ಕೊಟ್ಟವ್ರು ಯಾರು? ಜನಿವಾರ ಹಾಕೋ ಹಾಗಿಲ್ಲ ಅನ್ನೋ ರೂಲ್ಸ್ ಅನ್ನ ಅವ್ರಿಗೆ ತಿಳಿಸ್ಕೊಟ್ಟವ್ರು ಯಾರು? ಬೀದರ್ ಹಾಗೆ ಶಿವಮೊಗ್ಗದಲ್ಲಿ ನಡೆದಿರುವ ಈ ಘಟನೆಗಳು ಈ ಪ್ರಶ್ನೆ ಕೇಳುವಂತೆ ಮಾಡಿದೆ. ಜನಿವಾರ ತೆಗಿಬೇಕು ಅನ್ನೋ ನಿಯಮ ಇಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತೇವೆ. ಭೈರತಿ ಸುರೇಶ್ ಅವರು ಫೋನ್ನಲ್ಲಿ ಹೇಳಿದಾಗ ಆಶ್ಚರ್ಯ ಆಯಿತು. ಪರೀಕ್ಷೆ ವಂಚಿತನಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಉನ್ನತ ಶಿಕ್ಷಣ ಸಚಿವ ಎನ್ಸಿ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಸಂಜೆವರೆಗೂ ನನಗೆ ಯಾವುದು ಮಾಹಿತಿ ಇಲ್ಲ. ನಿನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಪರೀಕ್ಷೆ ಯಾವ ರೀತಿ ಆಯಿತು ಅಂತ ಹೇಳಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳಿದಾಗ ಎಲ್ಲ ಸುಗಮವಾಗಿ ಆಗಿದೆ ಅಂದ್ರು. ಯಾವುದೇ ಹೋದ ವರ್ಷದ ನಡೆದಂಗೆ ಕ್ವಶನ್ ಪೇಪರ್ ಮತ್ತೊಂದು ಸಮಸ್ಯೆ ಬಂತು, ಈ ಸತಿ ಯಾವುದೂ ಇಲ್ಲ ಸರ್ ಅಂದ್ರೆ ಸುಗಮವಾಗಿದೆ, ಚೆನ್ನಾಗಿದೆ. 3 ಲಕ್ಷ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕಳಿಸಿದ್ರು. 3,10,000 ಅಂತ ಹೇಳಿ ಬಯಾಲಜಿಗೆ ಮಾತ್ರ 2,90,000 ಚಿಲ್ಲರೆ ಅಪೇರ್ ಆಗಿದ್ದಾರೆ ಅಂತ ಹೇಳಿ, ಮಿಕ್ಕ ಎಲ್ಲ ಆಗಿದೆ ಅಂತ ಹೇಳಿದ್ರು. ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಖಂಡಿತ ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನ ನಾನು ಖಂಡಿಸ್ತೇನೆ. ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂತ ಹೇಳಿ ಇವತ್ತೇನೋ ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಇಡಿ ಅವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವ್ರೇನ್ ಹೇಳಿದ್ರು, ನನಗೆ ಎಡಿಸಿ ಅವರು ಶಿವಮೊಗ್ಗ ಎಡಿಸಿ ಅವರು ಈ ರೀತಿ ಏನು ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ನಾವು ಸಿಇಟಿ ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು ಅದರ ಅಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದ್ರೂ ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಏನೋ ನಾನು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ. ನಿನ್ನೆ ಸಂಜೆವರೆಗೂ